ನಮಸ್ತೆ. ಇವತ್ತು ನಾವು ಬಹಳ ಇಂಪಾರ್ಟೆಂಟ್ ಟಾಪಿಕನ್ನು ಡಿಸ್ಕಷನ್ ಮಾಡಲಿಕ್ಕಿದ್ದೇವೆ. ಯಾವುದಂತಂದರೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ. ಇದರಲ್ಲಿ ಆಡಿಯೋ ವಿಡಿಯೋ ಎಲೆಕ್ಟ್ರಾನಿಕ್ ಮೀನ್ಸ್ ಹೇಳುವಂಥ ಒಂದು ರೆಫರೆನ್ಸ್ ಹಲವಾರು ಕಡೆ ಕಾಣ್ತೇವೆ. ಅದೇ ಮೇಜರ್ ಚೇಂಜಸ್. ನಾವು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ನೋಡಿದರೆ, ಚೆಕ್ ಮಾಡಿ ನೋಡಿದರೆ ಸುಮಾರು 40ಕ್ಕಿಂತ ಜಾಸ್ತಿ. ಎಕ್ಸಾಕ್ಟ್ ನಾವು ಪಿನ್ ಪಾಯಿಂಟ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಕೆಲವೊಂದು ಮೊದಲು ವಿಡಿಯೋಗ್ರಾಫ್ಡ್ ಅಂತ ಇತ್ತು, ಈಗ ಅದನ್ನು ಆಡಿಯೋ ವಿಡಿಯೋ ಎಲೆಕ್ಟ್ರಾನಿಕ್ ಮೀನ್ಸ್ನ ಚೇಂಜ್ ಮಾಡಿದ್ದಾರೆ. ಸೊ ಇರಲಿಲ್ಲ ಅಂತ ಅಲ್ಲ, ಮೊದಲು ಕೆಲವೊಂದು ಇತ್ತು, ಬಟ್ ಅದನ್ನು ಈಗ ಹೊಸ ಶಬ್ದದಿಂದ ಸಬ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಸೊ ಅಲ್ಟಿಮೇಟ್ಲಿ 40ಕ್ಕಿಂತ ಜಾಸ್ತಿ ಸೆಕ್ಷನ್ಸ್ಗಳಲ್ಲಿ ಈ ಆಡಿಯೋ ವಿಡಿಯೋ ಎಲೆಕ್ಟ್ರಾನಿಕ್ ಮೀನ್ಸ್ ಟೆಕ್ನಾಲಜಿ ಯೂಸ್ ಮಾಡ್ಬೋದು ಹೇಳುವಂಥದ್ದನ್ನು ತಿಳಿಸ್ಕೊಟ್ಟಿದ್ದಾರೆ. ಕೆಲವೊಂದರ ಕಡೆ ಕಡ್ಡಾಯ ಮಾಡಿದ್ದಾರೆ, ಇಟ್ ಶಲ್ ಅಂತ ಹೇಳ್ತಾರೆ. ಕೆಲವೊಂದು ಕಡೆ ಫಿಸಿಕಲಿನೂ ಮಾಡ್ಬೋದು ಅಥವಾ ಆಡಿಯೋ ವಿಡಿಯೋ ಎಲೆಕ್ಟ್ರಾನಿಕ್ ಮೀನ್ಸ್ ಮುಖಾಂತರನೂ ಮಾಡ್ಬೋದು ಹೇಳುವಂಥ ಆ ದೃಷ್ಟಿಕೋನದಲ್ಲಿ ಹೇಳಿದ್ದಾರೆ. ಸೊ ಇದನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ, ಇದನ್ನು ಕರಗತ ಮಾಡಿಕೊಂಡ್ರೆ, ಲೈಕ್ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅರ್ಧ ಭಾಗ ಮುಗಿದಾಗೆ. ನೀವು ಅರ್ಧ ಪಾರ್ಟ್ ಏನು ಚೇಂಜಸ್ ಅಂದರೆ CRPC ನಿಮ್ಗೆ ಸ್ವಲ್ಪ ಗೊತ್ತಿದೆ. CRPC ಜೊತೆ ಈ ಚೇಂಜಸ್ಗಳನ್ನು ನೀವು ಕಲ್ತ್ಕೊಂಡ್ರೆ ದೆನ್ ಇದು ಒಂದು ಅಂದರೆ ಆ ಅರ್ಧ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಕಲ್ತಾಗೆ. ಎಕ್ಸೆಪ್ಟ್ ಸೆಕ್ಷನ್ಸ್ಗಳ ನಂಬರ್ ಚೇಂಜ್ ಆಗುತ್ತೆ, ಅದನ್ನು ಹೊರತುಪಡಿಸಿ ಕಾನ್ಸೆಪ್ಟ್ ಏನಿರುತ್ತಲ್ಲ ಆ ಚೇಂಜಸ್ಗಳನ್ನು ಕಲ್ತಾಗೆ. ಯಾಕೆಂದರೆ ಅಷ್ಟು ಪ್ರಾಮುಖ್ಯತೆಯನ್ನು ಪಡೆದಿರುವಂಥದ್ದು ಈ ಆಡಿಯೋ ವಿಡಿಯೋ ಎಲೆಕ್ಟ್ರಾನಿಕ್ ಮೀನ್ಸ್ ಅಂತ ಹೇಳುವಂಥದ್ದು. ಸೊ ಈ ಆಡಿಯೋ ವಿಡಿಯೋ ಎಲೆಕ್ಟ್ರಾನಿಕ್ ಮೀನ್ಸ್ ಅಂತ ನಾವು ನೋಡುವಾಗ ಅಂದರೆ ಯಾವ್ಯಾವ ಹಂತದಲ್ಲಿ ಇದಾಗ್ಬೋದು ಅಂತ ಹೇಳಿ, ಉದಾಹರಣೆಗೆ ನೋಡಿ, ಆ ಟ್ರಯಲ್ನ ಸ್ಟೇಜಿಗೆ ಒಂದು ಕಂಪ್ಲೇಂಟ್ ಆಯಿತು. ಒಬ್ಬ ವ್ಯಕ್ತಿ FIR ನಮಗೆ ಗೊತ್ತಿರುವ ಹಾಗೆ FIR ನೀಡ್ತಾನೆ. FIR ನೀಡಿದ ನಂತರ ಅದು ಇನ್ವೆಸ್ಟಿಗೇಷನ್ ಪ್ರಾರಂಭ ಆಗುತ್ತೆ. ಇನ್ವೆಸ್ಟಿಗೇಷನ್ ಪ್ರಾರಂಭ ಆಗಿ ಅದರದ್ದು ರಿಸಲ್ಟ್ ಏನು, ಈ ಇನ್ವೆಸ್ಟಿಗೇಷನಲ್ಲಿ ಹಲವಾರು ಪ್ರೊಸೀಜರ್ಸ್ ಇರುತ್ತೆ. ಸ್ಟೇಟ್ಮೆಂಟ್ಸ್ಗಳು, ಬೇರೆ ಬೇರೆ ಸ್ಟೇಟ್ಮೆಂಟ್ಸ್ಗಳನ್ನ ತೊಗೊಳ್ಳುವಂಥದ್ದು ಇರುತ್ತೆ, ಅಥವಾ ಕೆಲವೊಂದು ಐಡೆಂಟಿಫಿಕೇಷನ್ ಮಾಡಲಿಕ್ಕಿರುತ್ತೆ ಅಕ್ಯೂಸ್ಗಳದ್ದು, ಅಥವಾ ಮ್ಯಾಜಿಸ್ಟ್ರೇಟ್ಗಳು ಸ್ಟೇಟ್ಮೆಂಟ್ಗಳೇ ಪೊಲೀಸರು ತೊಗೊಳ್ಬೋದು, ಮ್ಯಾಜಿಸ್ಟ್ರೇಟ್ ಕೂಡ ತೊಗೊಳ್ಬೋದು. ಐಡೆಂಟಿಫಿಕೇಷನ್ ಮಾಡಲಿಕ್ಕಿರುತ್ತೆ ಆರೋಪಿಯದ್ದು, ಅಥವಾ ಸರ್ಚ್, ಕೆಲವೊಂದು ಜಾಗಗಳಲ್ಲಿ ಸರ್ಚ್ ಅಥವಾ ಸೀಸ್ ಮಾಡುವಂಥ ಅವಶ್ಯಕತೆ ಬರ್ಬೋದು. ಸೊ ಅಲ್ಟಿಮೇಟ್ಲಿ ರಿಸಲ್ಟ್ ಏನು ಅಂತ ಹೇಳಿ ಇನ್ವೆಸ್ಟಿಗೇಷನ್ನ ಚಾರ್ಜ್ ಶೀಟನ್ನು ಸಬ್ಮಿಟ್ ಮಾಡಿದಾಗ ಆವಾಗ ಮ್ಯಾಜಿಸ್ಟ್ರೇಟ್ ಕಾಗ್ನಿಸೆನ್ಸ್ ತೊಗೊಳ್ತಾರೆ. ಯಾವಾಗ ಚಾರ್ಜ್ ಶೀಟನ್ನು ಸಬ್ಮಿಟ್ ಮಾಡ್ತಾರೆ, ಮ್ಯಾಜಿಸ್ಟ್ರೇಟ್ ಇದನ್ನು ಕಾಗ್ನಿಸೆನ್ಸ್ ತೊಗೊಂಡು, ಕಾಗ್ನಿಸೆನ್ಸ್ ಅಂದರೆ ಸಂಜ್ಞೇಯತೆ ಅಂತ ಹೇಳಿ, ಕಾಗ್ನಿಸೆನ್ಸ್ ತೊಗೊಂಡು ಆಮೇಲೆ ಚಾರ್ಜಸನ್ನು ಫ್ರೇಮ್ ಮಾಡ್ತಾರೆ. ಚಾರ್ಜಸನ್ನು ಫ್ರೇಮ್ ಮಾಡಿ ಟ್ರಯಲ್ ಪ್ರಾರಂಭ ಆಗತ್ತೆ. ಟ್ರಯಲ್ ಆದ ನಂತರ, ಟ್ರಯಲ್ ಅಂದರೆ ಏನು, ಎವಿಡೆನ್ಸ್ ಎಲ್ಲ ಪ್ರಾರಂಭ ಆಗುತ್ತೆ. ಹಾಗೆ ಕೋರ್ಟ್ ಜಡ್ಜ್ಮೆಂಟ್ ನೀಡುತ್ತೆ. ಅದಾದ ನಂತರ ಬೇಕಿದ್ರೆ ಅಪೀಲ್ ಹೋಗ್ಬೋದು. ಸೊ ಹೀಗೆ ಜನರಲ್ ಇದು ನಾವು ಕಾಣ್ತೇವೆ. ಎಸ್, ಐ ಹೋಪ್ ನೌ ಇಟ್ ಈಸ್ ವಿಸಿಬಲ್ ಅಲ್ವಾ? ಸೊ ಅಪೀಲಿಗೆ ಹೋಗ್ತಾರೆ, ಅಪೀಲ್ ಬೇಕಿದ್ರೆ ಹೋಗ್ಬೋದು, ಇಲ್ಲ. ಈ ಚಾರ್ಜಸ್ ಅಥವಾ ಟ್ರಯಲಲ್ಲಿ ಎವಿಡೆನ್ಸ್ ತೊಗೊಳ್ಲಿಕ್ಕಿರತ್ತೆ. ಅದ್ರ ಜೊತೆಗೆ ಟ್ರಯಲ್ ಪ್ರತಿ ಏನು ಎವಿಡೆನ್ಸ್ ತೊಗೊಳ್ತಾರೆ, ಅಕ್ಯೂಸ್ ಹಾಜರಿರಲೇಬೇಕು. ಅಕ್ಯೂಸ್ಡು ಎಲ್ಲ ಹಂತದಲ್ಲೂ ಹಾಜರಿರಬೇಕು. ಕೆಲವೊಂದು ಎಕ್ಸೆಪ್ಷನರಿ ಸರ್ಕಮ್ಸ್ಟೆನ್ಸ್ಗಳಲ್ಲಿ ಪರ್ಸ್ನಲ್ ಅಟೆಂಡೆನ್ಸ್ ಡಿಸ್ಪೆನ್ಸ್ ಮಾಡಿದಾಗ ಆವಾಗ ಅಕ್ಯೂಸ್ ಹಾಜರಿರಬೇಕು ಅಂತ ಇಲ್ಲ. ಒಂದು ವೇಳೆ ಕಸ್ಟಡಿಯಲ್ಲಿದ್ದರೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ, ಕಸ್ಟಡಿಯಿಂದ ಹಾಜರು ಮಾಡಬೇಕಾಗತ್ತೆ. ಇಲ್ಲೂ ಬೇಲ್ ಮೇಲೆ ಬಿಡುಗಡೆ ಆಗಿದ್ದರೆ ಅವ್ರು ಪ್ರತಿ ಹಿಯರಿಂಗಿಗೆ, ಪ್ರತಿ ಎವಿಡೆನ್ಸ್ಗೆ ಬರಬೇಕು, ಅನ್ಲೆಸ್ ಪರ್ಸ್ನಲ್ ಅಟೆಂಡೆನ್ಸ್ ಡಿಸ್ಪೆನ್ಸ್ ಮಾಡಿರ್ತಾರೆ, ಅದನ್ನು ಹೊರತುಪಡಿಸಿ. ಆಯಿತಾ? ಅದ್ರ ಜೊತೆಗೆ ಕೆಲವು ಸಲ ಟ್ರಯಲ್ ಅಂತಲೇ ಅಲ್ಲ, ಕೆಲವೊಂದು ಸಲ ಎನ್ಕ್ವೈರಿ, ಟ್ರಯಲ್ ಬದಲು ಎನ್ಕ್ವೈರಿ ಅಂತ ಆಗ್ತಾ ಇರುತ್ತೆ. ಕೆಲವೊಂದು ಪ್ರಿಕಾಷನರಿ ಪ್ರೊಸೀಡಿಂಗ್ಸ್ ಅಲ್ಲೆಲ್ಲ ಇರುತ್ತೆ. ಕಂಡೀಷನಲ್ ರಿಮೂವಲ್ ಆಫ್ ನ್ಯೂಸೆನ್ಸ್, ಪಬ್ಲಿಕ್ ನ್ಯೂಸೆನ್ಸನ್ನು ರಿಮೂವ್ ಮಾಡಲಿಕ್ಕೆ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅದರದ್ದು ಪ್ರೊಸೀಡಿಂಗ್ಸ್ನ ತೊಗೊಳ್ಳುವಂಥದ್ದು, ಇದೆಲ್ಲವೂ ಕೂಡ ನಾವು ಕಾಣ್ತೇವೆ. ಸೊ ಈ ಎಲ್ಲ ಹಂತಗಳಲ್ಲಿ ಏನಾಗುತ್ತೆ, ಕೆಲವೊಂದು ಸಲ ಇದರದ್ದು ಕಾಪೀಸನ್ನು ಸಪ್ಲೈ ಮಾಡಲಿಕ್ಕಿರ್ಬೋದು. ಕಾಪೀಸನ್ನು ಸಪ್ಲೈ ಮಾಡಬೇಕು ವಿಕ್ಟಿಮಿಗೆ, ಇನ್ಫಾರ್ಮೆಂಟಿಗೆ ಸಪ್ಲೈ ಆಫ್ ಕಾಪೀಸ್, ಅಥವಾ ಯಾರಿಗಾದರೂ ಇನ್ಫಾರ್ಮೇಷನ್ ಸಮನ್ಸ್ ಕಳಿಸ್ಲಿಕ್ಕೆ ಇರ್ಬೋದು. ಅಕ್ಯೂಸ್ಗೆ ನೀನು ಬಾರಪ್ಪ, ನಿನ್ನ ಮೇಲೆ ಕೇಸ್ ಇದೆ ಅಂತ ಹೇಳಿ ಸಮನ್ಸ್ ಅಥವಾ ವಾರೆಂಟ್ ಕಳಿಸ್ಲಿಕ್ಕೆ ಇರಬಹುದು. ಬೇರೆ 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 ಇದು ಹಂತ ಡೈವರ್ಟ್ ಆಗ್ತಾ ಹೋಗುತ್ತೆ.
ಸೊ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯಲ್ಲಿ ಹೆಚ್ಚು ಕಮ್ಮಿ ಈ ಎಲ್ಲ ವಿಷಯಗಳಲ್ಲಿ ನಾನು ಏನೇನು ಸ್ಟೇಜಸ್ಗಳೆಲ್ಲ ಹೇಳಿದೆಲ್ಲ ಎಲ್ಲ ಕಡೆ ಆಡಿಯೋ ವಿಡಿಯೋ ಎಲೆಕ್ಟ್ರಾನಿಕ್ ಮೀನ್ಸ್ ಅಂತ ಹೇಳಿ ಇನ್ಕ್ಲೂಡ್ ಮಾಡಿದ್ದಾರೆ. ಅಂದರೆ ಎಲೆಕ್ಟ್ರಾನಿಕಲಿ ಏನೇನು ಪಾಸಿಬಿಲಿಟಿ ಇದೆ ಇದೆಲ್ಲ ನಾನು ಏನು ವೈಟ್ ಅಕ್ಷರಗಳು ಬರೆದಿದ್ದೇನೆ ಸುಮಾರು ಎಲ್ಲ ಹಂತದಲ್ಲೂ ದೇ ಹ್ಯಾವ್ ಇನ್ಕ್ಲೂಡೆಡ್ ದ ಟೆಕ್ನಾಲಜಿ. FIRನ ಎಲೆಕ್ಟ್ರಾನಿಕ್ ನೀಡ್ಬೋದು, ಇನ್ವೆಸ್ಟಿಗೇಷನ್ ಮಾಡುವಾಗ ಫಾರೆನ್ಸಿಕ್ ಇದು ಕ್ರೈಮ್ ವಿಸಿಟ್ ಮಾಡುವಾಗ ಅದನ್ನು ರೆಕಾರ್ಡ್ ಮಾಡಬೇಕು, ಅಥವಾ ಐಡೆಂಟಿಫಿಕೇಷನ್ ಪ್ರೊಸೆಸ್ನ ರೆಕಾರ್ಡ್ ಮಾಡಬೇಕು, ಅಥವಾ ಸ್ಟೇಟ್ಮೆಂಟ್ಸ್ಗಳನ್ನ ತೊಗೊಳ್ಳುವಾಗ ರೆಕಾರ್ಡ್ ಮಾಡಬೇಕು, ಅಥವಾ ಸರ್ಚ್ ಮಾಡುವಾಗ ರೆಕಾರ್ಡ್ ಮಾಡಬೇಕು. ಚಾರ್ಜ್ ಶೀಟು ಬೇಕಿದ್ರೆ ಎಲೆಕ್ಟ್ರಾನಿಕಲಿ ಮ್ಯಾಜಿಸ್ಟ್ರೇಟ್ ಕೂಡ ಕಳಿಸ್ಕೊಡ್ಬೋದು, ಎಲೆಕ್ಟ್ರಾನಿಕಲಿ ಕಳಿಸ್ಬೋದು. ಮ್ಯಾಜಿಸ್ಟ್ರೇಟು ಆಡಿಯೋ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರನೇ ಕಾಗ್ನಿಸೆನ್ಸ್ ತೊಗೊಳ್ಬೋದು, ಎಲೆಕ್ಟ್ರಾನಿಕಲಿ ಕಾಗ್ನಿಸೆನ್ಸ್ ತೊಗೊಳ್ಬೋದು ಅಂತ. ಅಂದರೆ ಹೇಗೆ ಅಂದರೆ ಒಂದು ಅಂದರೆ ರೆಕಾರ್ಡ್ ಮಾಡುವಂಥದ್ದು, ಆ ಪ್ರೊಸೀಜರ್ನ ರೆಕಾರ್ಡ್ ಮಾಡುವಂಥದ್ದು, ಅಥವಾ ಟ್ರಾನ್ಸ್ಮಿಟ್ ಮಾಡುವಂಥದ್ದು, ಮೆಸೇಜಸನ್ನು ಕಳಿಸುವಂಥದ್ದು, ಅಥವಾ ಹಾಜರು ಇರುವಿಕೆ ಅಪಿಯರೆನ್ಸ್. ಅಕ್ಯೂಸ್ಡ್ ಖುದ್ದಾಗಿ ಹಾಜರಾಗಬೇಕಂತ ಇಲ್ಲ, ವಿಡಿಯೋ ಕಾನ್ಫರೆನ್ಸಿಂಗ್ ಮುಖಾಂತರವೂ ಖುದ್ದಾಗಿ ಹಾಜರುಪಡಿಸಿದ ಎಲೆಕ್ಟ್ರಾನಿಕ್ ಕಾನ್ಫರೆನ್ಸ್ ಮುಖಾಂತರ ಹಾಜರುಪಡಿಸಿದ್ರು ಕೂಡ ಆಗತ್ತೆ. ಆಯಿತಾ? ಸೊ ಒಂದು ನಾವು ಕಳಿಸುವಂಥದ್ದು ಸೆಂಡಿಂಗ್ ದ ಟ್ರಾನ್ಸ್ಮಿಷನ್ ಆಫ್ ದಿ ಡೇಟಾ ಅದು ಎಲೆಕ್ಟ್ರಾನಿಕಲಿ. ಎಲೆಕ್ಟ್ರಾನಿಕ್ ಅಂದರೆ ಹೇಗೆ ನಮ್ಮ ವಾಟ್ಸಪ್ ಅಥವಾ ಮೆಸೇಜಸ್, ಟೆಕ್ಸ್ಟ್ ಮೆಸೇಜಸ್, ಇಮೇಲು ಅದ್ರ ಮುಖಾಂತರ ಸಮನ್ಸನ್ನು ನೀಡ್ಬೋದು, ಹಾಗೆಲ್ಲ ಕೂಡ ಹೇಳಿದ್ದಾರೆ. ಅದ್ರ ಜೊತೆಗೆ ಕಾಪೀಸ್ಗಳನ್ನು ನೀವು ಫಿಸಿಕಲಿ ಕಾಪೀಸನ್ನು ಕೊಡಬೇಕಂತ ಇಲ್ಲ, ಈ ಹೇಗೆ PDF ಫಾರ್ಮೆಟ್, PDF ಅಂತ ಡೈರೆಕ್ಟಾಗಿ ಹೇಳಿಲ್ಲ, ಎಲೆಕ್ಟ್ರಾನಿಕ್ ಫಾರ್ಮೆಟ್ ಎಲೆಕ್ಟ್ರಾನಿಕ್ ಮೀನ್ಸ್ ಮುಖಾಂತರ ಕಳಿಸ್ಕೊಡ್ಬೋದು, ಅಥವಾ ಕಾಪೀಸ್ಗಳನ್ನು ಈ ಕಾಪೀಸನ್ನು ನೀಡ್ಬೋದು ಅಂತ ಹೇಳ್ತಾರೆ. ಚಾರ್ಜಸ್ಗಳನ್ನು ಕೂಡ ಚಾರ್ಜಸ್ ಇರುವಾಗ ಅಕ್ಯೂಸ್ಡ್ ಅವನಿಗೆ ಎಲೆಕ್ಟ್ರಾನಿಕಲಿ ಅವನು ಹಾಜರಿದ್ದರೆ ಓದಿ ಹೇಳಬೇಕು ಅವನಿಗೆ ಅಂತ ಹೇಳಿ. ಜಡ್ಜ್ಮೆಂಟ್ ನೀಡುವಾಗಲೂ ಸಹ ಅಕ್ಯೂಸ್ಡ್ ಹಾಜರಿರಬೇಕಾಗತ್ತೆ. ಫಿಸಿಕಲಿ ಹಾಜರಿಲ್ಲ ಅಂದರೂ ಎಲೆಕ್ಟ್ರಾನಿಕಲಿ ಹಾಜರಿರ್ಬೋದು. ಸೊ ಹೀಗೆ ಎಲ್ಲ ಹಂತಗಳಲ್ಲಿ ಟ್ರಯಲ್ ಇರ್ಬೋದು, ಅಥವಾ ಅಪೀಲ್ಸ್ ಇರ್ಬೋದು, ಅಥವಾ ಬೇರೆ ಬೇರೆ ಪ್ರೊಸೀಡಿಂಗ್ಸ್ಗಳಿರ್ಬೋದು, ಎನಿವೇರ್ ದೇ ಕ್ಯಾನ್ ಅಡಾಪ್ಟ್ ಆಡಿಯೋ ವಿಡಿಯೋ ಎಲೆಕ್ಟ್ರಾನಿಕ್ ಮೀನ್ಸ್ ಅಂತ ಹೇಳಿ ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿಯಲ್ಲಿ ಹೇಳಿದ್ದಾರೆ. ಸೊ ಅದನ್ನು ನಾವು ಸೆಕ್ಷನ್ ವೈಸ್ ಮೊದಲು ಏನಿತ್ತು ಈಗ ಏನು ಬದಲಾವಣೆ ಆಗಿದೆ ಅಂತ ಹೇಳುವಂಥ ಸಣ್ಣದಾದ ಮಾಹಿತಿ. ಓಕೆ, ಯಾಕೆಂದರೆ ತುಂಬ ಡೀಟೇಲಾಗಿ ಹೋಗೋದು ಬೇಡ. ಬೇಸಿಕಲಿ ನಮಗೆ ಆ ಪ್ರೊಸೀಜರ್ ಮನಸ್ಸಲ್ಲಿ ಕುತ್ಕೊಳ್ಬೇಕು. ಹಾಗೆ ಕುತ್ಕೊಂಡ್ರೆ ಸೆಕ್ಷನ್ಸ್ಗಳು ಹಾಗೆ ತಾನೇ ಬಂದುಬಿಡತ್ತೆ. ಆಯಿತಾ? ಪ್ರೊಸೀಜರನ್ನು ನೆನ್ಪಿಟ್ಕೊಳ್ಳಿ. ಏನು ಆದ ನಂತರ ಯಾವ ಹಂತದಲ್ಲಿ ಇವುಗಳ ಅವಶ್ಯಕತೆ ಬರುತ್ತೆ ಅಂತ. ಸುಮಾರು 44 ವಿಷಯಗಳ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ನೋಡಿ, 1, 2 ಅಲ್ಲ, 44 ವಿಷಯಗಳಲ್ಲಿ ಅಷ್ಟು ಚೇಂಜಸ್ಗಳನ್ನು ಇಲ್ಲಿ ನಾವು ಕಾಣ್ಬೋದು. ಸೊ ಆಡಿಯೋ ವಿಡಿಯೋ ಎಲೆಕ್ಟ್ರಾನಿಕ್ ಮೀನ್ಸ್. ಸೊ ಫಸ್ಟ್ ಆಫ್ ಆಲ್ ಏನು ಯಾವ ವಿಚಾರದಲ್ಲಿ ಒಂದು ಡೆಫಿನಿಷನ್ಸ್ಗಳು 2 ಡೆಫಿನಿಷನ್ಸ್ಗಳನ್ನು ಆ್ಯಡ್ ಮಾಡಿದ್ದಾರೆ. ಹಾಗೆ ಸಮನ್ಸ್ ಅಥವಾ ಪ್ರೋಸೆಸ್ಗಳನ್ನು ಕಳಿಸುವಂಥದ್ದು, ಸಮನ್ಸ್ ಕಳಿಸುವಂಥದ್ದು, ಇಶ್ಯೂ ಸಮನ್ಸ್ ಫಾರ್ಮೆಟೇ ಎಲೆಕ್ಟ್ರಾನಿಕ್ ಇರ್ಬೋದು, ಪ್ಲಸ್ ಕಳಿಸುವಂಥದ್ದು ಎಲೆಕ್ಟ್ರಾನಿಕಲಿ ನೀವು ಕಳಿಸ್ಬೋದು. ಪ್ರೋಸೆಸ್ ಅಂದರೆ ವಾರೆಂಟ್ ಕೂಡ ಆಗತ್ತೆ. ಆಯಿತಾ? ಹಾಗೆ ಪ್ರೊಸೀಜರ್, ಈ ಐಡೆಂಟಿಫಿಕೇಷನ್, ಸರ್ಚ್ ಪ್ರೊಸೀಜರ್ ಅದೆಲ್ಲ ಕೂಡ ಮ್ಯಾಂಡೇಟರಿಲಿ ರೆಕಾರ್ಡ್ ಮಾಡಬೇಕು ಅಂತ ಇದೆ, ಇನ್ಕ್ಲೂಡಿಂಗ್ ಮೊಬೈಲ್ ಫೋನ್ ಆದರೂ ಆಗ್ಬೋದು, ಅಥವಾ ಎಲೆಕ್ಟ್ರಾನಿಕ್ ಮೀನ್ಸ್ ಮುಖಾಂತರ ರೆಕಾರ್ಡ್ ಮಾಡಬೇಕು ಅಂತ. ಯಾಕೆಂದರೆ ಆ ಪ್ರೊಸೆಸ್ ಏನಿದೆಯಲ್ಲ ಇನ್ವೆಸ್ಟಿಗೇಷನ್ ಮಾಡುವಾಗ ಆವಾಗ ಅವರಿಗೆ ಅದು ಸರಿಯಾದ ಎವಿಡೆನ್ಸ್ ಆಗಲಿ ಅಂತ ಹೇಳುವಂಥ ಕಾರಣಕ್ಕೆ. ಇಲ್ಲಾಂದರೆ ಎಷ್ಟೋ ಸಲ ಕನ್ವಿಕ್ಷನ್ ಕಮ್ಮಿ ಆಗಿಬಿಡತ್ತೆ. ಕನ್ವಿಕ್ಷನ್ ರೇಟ್ ಈಸ್ ವೆರಿ ಲೆಸ್, ಅಕ್ವಿಟಲ್ ಆಗುವಂಥದ್ದೇ ಜಾಸ್ತಿ ಅಲ್ವಾ? ಸೊ ಅದಕ್ಕೋಸ್ಕರ ಆದಷ್ಟು ಈ ಪ್ರೊಸೀಜರ್ ಇದಾಗಲಿ ಅಂತ ಹೇಳಿ ಮ್ಯಾಂಡೇಟರಿ ಕೆಲವೊಂದು ಫಾರೆನ್ಸಿಕ್ ಕ್ರೈಮ್ ಎಕ್ಸ್ಪರ್ಟ್ಸ್ಗಳು ಸೀನನ್ನು ವಿಸಿಟ್ ಮಾಡಬೇಕು ಹೇಳುವಂಥದ್ದು ಅದೆಲ್ಲ ಕೂಡ ನಾವು ಕಾಣ್ತೇವೆ. ಹಾಗೆ ರೆಕಾರ್ಡಿಂಗ್ ಸ್ಟೇಟ್ಮೆಂಟ್ಸ್ ಆಫ್ ಇನ್ವೆಸ್ಟಿಗೇಷನ್. ಈಗ ನಾನು ನಾನು ಇನ್ವೆಸ್ಟಿಗೇಷನ್ ಮಾಡ್ತಿದ್ದೇನೆ, ನಾನು ವಿಕ್ಟಿಮ್ ಹೇಳಿಕೆ ತೊಗೊಳ್ತಾ ಇರ್ಬೋದು, ಅಥವಾ ಯಾವುದಾದ್ರು ವಿಟ್ನೆಸ್ಗಳ ಹೇಳಿಕೆ ತೊಗೊಳ್ತಾ ಇರ್ಬೋದು. ಇದನ್ನೆಲ್ಲವೂ ಕೂಡ ಎಲೆಕ್ಟ್ರಾನಿಕಲಿ ರೆಕಾರ್ಡ್ ಮಾಡ್ಬೋದು. ಅಥವಾ ಮ್ಯಾಜಿಸ್ಟ್ರೇಟ್ ಟ್ರಯಲಲ್ಲ, ಇನ್ವೆಸ್ಟಿಗೇಷನ್ ಹಂತದಲ್ಲೇ ಕನ್ಫೆಷನ್ನ ರೆಕಾರ್ಡ್ ಮಾಡ್ತಾರೆ. ಅಥವಾ ಬೇರೆ ಬೇರೆ ಮೆಂಟಲಿ ಅಥವಾ ಫಿಸಿಕಲಿ ಡಿಸೇಬಲ್ಡ್ ವ್ಯಕ್ತಿ ಕೆಲವೊಂದು ಅವ್ರು ಹೇಳುವಂತಹ ವಿಚಾರಗಳನ್ನ ರೆಕಾರ್ಡ್ ಮಾಡ್ಬೋದು. ಈ ರೆಕಾರ್ಡ್ ಬೇರೆ, ರೆಕಾರ್ಡಿಂಗ್ ಅಂದರೆ ದಾಖಲು ಅಂತೇಳಿ, ಇಲ್ಲಿ ರೆಕಾರ್ಡಿಂಗ್ ಸ್ಟೇಟ್ಮೆಂಟ್. ಇನ್ನೊಂದು ನಾನು ರೆಕಾರ್ಡ್ ಹೇಳ್ತಾ ಇರುವಂಥದ್ದು ಎಲೆಕ್ಟ್ರಾನಿಕ್ ಮುಖಾಂತರ ಮೊಬೈಲ್ ಅಥವಾ ಏನು ವಿಡಿಯೋ ರೆಕಾರ್ಡ್ ಅಂತ ಹೇಳ್ತಾರಲ್ಲ ಅದು. ಸೊ ಅರ್ಥ ಮಾಡ್ಕೊಳ್ಳಿ, ರೆಕಾರ್ಡಿಂಗ್ ಸ್ಟೇಟ್ಮೆಂಟ್ಸ್ ಅಂದರೆ ಆ ಸ್ಟೇಟ್ಮೆಂಟ್ಸ್ಗಳನ್ನು ದಾಖಲೆ ಮಾಡ್ಕೊಳ್ಳುವಂಥದ್ದು, ಅದು ಕೂಡ ಮಾಡ್ಬೋದಂತ. ಹಾಗೆ ಅಕ್ಯೂಸ್ಡ್ ಹಾಜರಿರಬೇಕು ಕೆಲವೊಂದು ಹಂತದಲ್ಲಿ, ಚಾರ್ಜಸ್ ಫ್ರೇಮ್ ಮಾಡುವಾಗ ಇರ್ಬೋದು, ಅಥವಾ ಜುಡಿಷಿಯಲ್ ಕಸ್ಟಡಿನ ಎಕ್ಸ್ಟೆಂಡ್ ಮಾಡುವಾಗ, ಇನ್ನೂ ಟ್ರಯಲ್ ಸ್ಟಾರ್ಟ್ ಆಗಲಿಲ್ಲ, ಕಸ್ಟಡಿಯಲ್ಲಿದ್ದಾನೆ, ಕಸ್ಟಡಿಯನ್ನು ಎಕ್ಸ್ಟೆಂಡ್ ಮಾಡುವಾಗ, ಜುಡಿಷಿಯಲ್ ಕಸ್ಟಡಿನ ಎಕ್ಸ್ಟೆಂಡ್ ಮಾಡುವಾಗ ಹಾಜರಿರಬೇಕು. ಆವಾಗ ಸಹ ಎಲೆಕ್ಟ್ರಾನಿಕಲಿ ಹಾಜರುಪಡಿಸಲು ಸಾಕಾಗತ್ತೆ ಅಂತೇಳಿ ಹೇಳ್ತಾರೆ. ಅಥವಾ ಜಡ್ಜ್ಮೆಂಟ್ ಸಂದರ್ಭದಲ್ಲಿ, ಎವಿಡೆನ್ಸ್ ತಗೊಳ್ಳೋ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಮಾಡ್ಬೋದು.
ಜುರಿಡಿಕ್ಷನ್, ಈ ಕೆಲವೊಂದು ಒಫೆನ್ಸ್ಗಳು ಏನಾಗ್ತವೆ ಅಂದರೆ ಜುರಿಡಿಕ್ಷನ್ ಬೇಸಿಸಲ್ಲಿ. ಒಫೆನ್ಸಸ್ಗಳು ಯಾವ ಕ್ಯಾಟಗರಿ ಆಧಾರದ ಮೇಲೆ ಅಂತ ಹೇಳಿ, ಅಂದರೆ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಮುಖಾಂತರ ಕೆಲವೊಂದು ಒಫೆನ್ಸ್ಗಳಾಗ್ತವೆ ಅಲ್ವಾ. ವಾಟ್ಸಪ್ ಮುಖಾಂತರ ಯಾರೋ ಮೆಸೇಜ್ ಕಳಿಸ್ತಾರೆ, ಅದರಿಂದ ನಿಮ್ಮ ದುಡ್ಡು ಕಳ್ಕೊಳ್ತೀರಿ, ಅದೊಂದು ಒಫೆನ್ಸ್. ಸೊ ಯಾವ ಜಾಗದಲ್ಲಿ ನೀವು ವಾಟ್ಸಪ್ ಮೆಸೇಜ್ನ ರಿಸೀವ್ ಮಾಡಿದ್ದೀರಿ ಅಥವಾ ಯಾವ ಜಾಗದಿಂದ ಕಳಿಸಿದ್ದಾರೆ ಅಲ್ಲಿಯ ಕೋರ್ಸ್ಗಳಿಗೆ ಜೂರಿಡಿಕ್ಷನ್ ಬರುತ್ತೆ ಅಂತ ಹೇಳಿ ಹೇಳ್ತಾರೆ. ಸೊ ಅದೊಂದು ಜೂರಿಡಿಕ್ಷನ್ ನಿರ್ಧಾರ ಆಗುವಂಥದ್ದು ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಆಧಾರದ ಮೇಲೆ ಆಗ್ಬೋದು. ಅಥವಾ ಟ್ರಯಲ್, ಮೇನ್ ಟ್ರಯಲ್ ಅಲ್ವಾ, ಎಷ್ಟು ಸಮಯ ತೊಗೊಳತ್ತೆ. ಪಬ್ಲಿಕ್ ಸರ್ವೆಂಟ್ಸ್ಗಳು ಕೆಲವೊಂದು ಸಲ ಪಾಪ ಇಡೀ ದಿನ ಬಂದು ಕಾಯಬೇಕು. ಪಬ್ಲಿಕ್ ಸರ್ವೆಂಟ್ಸ್ಗಳದ್ದು ಎವಿಡೆನ್ಸ್ ಎಲೆಕ್ಟ್ರಾನಿಕಲಿ ತೊಗೊಳ್ಬೋದು, ಆನ್ಲೈನ್ ತೊಗೊಳ್ಬೋದು ಅಂತ ಹೇಳ್ತಾರೆ. ಸೊ ದಿಸ್ ವೆರಿ ಯೂನಿಕ್ ಕಾನ್ಸೆಪ್ಟ್. ಇಲ್ಲಾಂದರೆ ಕೋರ್ಟಲ್ಲಿ ಒಂದು ಜರ್ನಿ ಟೈಮು, ಒಂದು ವೇಟಿಂಗ್ ಟೈಮು. ಸೊ ಪಬ್ಲಿಕ್ ಸರ್ವೆಂಟ್ಸ್ಗಳದ್ದು ಟೈಮ್ ಹಾಳಾದರೆ ಜನರ ಟೈಮು ಹಾಳಾಗತ್ತೆ. ಹಾಗಂತ ಪಬ್ಲಿಕ್ ಸರ್ವೆಂಟ್ಸ್ನ ವಿಟ್ನೆಸ್ ನಾವು ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ಅಂಥ ಸಂದರ್ಭದಲ್ಲಿ ಎಲೆಕ್ಟ್ರಾನಿಕಲಿ ತೊಗೊಳ್ಬೋದು ಅಂತ ಹೇಳಿ ದೇ ಹ್ಯಾವ್ ಸೆಡ್. ಹಾಗೆ ಫಾರ್ವರ್ಡ್ ಆ್ಯಂಡ್ ಸಬ್ಮಿಟಿಂಗ್, ಈಗ ಕೆಲವೊಂದು ಎಷ್ಟೋ ಇದನ್ನು ಮ್ಯಾಜಿಸ್ಟ್ರೇಟಿಗೆ ಫಾರ್ವರ್ಡ್ ಮಾಡಲಿಕ್ಕಿರತ್ತೆ, ಅಥವಾ ಕೆಲವೊಂದು ಅಕ್ಯೂಸ್ಗೆ ಕಾಪೀಸನ್ನು ಸಪ್ಲೈ ಮಾಡಲಿಕ್ಕಿರತ್ತೆ. ಸೊ ಹೀಗೆಲ್ಲ ಸುಮಾರು ವಿಚಾರಗಳಿವೆ, ಅದು ಕೂಡ ಎಲೆಕ್ಟ್ರಾನಿಕಲಿ ಕಳಿಸ್ಕೊಡ್ಬೋದು ಅಂತ ಹೇಳಿ ಇಲ್ಲಿ ನಾವು ಕಾಣ್ತೇವೆ. ಹಾಗೆ ಜನರಲ್ ಲಾಸ್ಟಿಗೆ ಒಂದು ಸೆಕ್ಷನ್, ಹೊಸ ಸೆಕ್ಷನ್ ಆ್ಯಡ್ ಮಾಡಿದ್ದಾರೆ. ಅದರಲ್ಲಿ ಟ್ರಯಲ್, ಲಾಸ್ಟ್ ಚಾಪ್ಟರ್ ಮಿಸ್ಲೆನಿಯಸ್ ಅಂತ ಹೇಳಿ ನೀವು ಯಾವ್ಯಾವ ಪಾಸಿಬಲ್ ಇದಿದೆ ಪ್ರೊಸೀಜರ್ಸ್ ಇದೆ ಅದರಲ್ಲೆಲ್ಲೂ ಕೂಡ ಎಲೆಕ್ಟ್ರಾನಿಕ್ ಆಡಿಯೋ ವಿಡಿಯೋ ಎಲೆಕ್ಟ್ರಾನಿಕ್ ಮೀನ್ಸ್ ಮುಖಾಂತರ ನೀವು ಅದನ್ನು ಕಂಡಕ್ಟ್ ಮಾಡ್ಬೋದು ಅಂತ ಹೇಳಿ ಹೇಳಿದ್ದಾರೆ. ಸೊ ಅಲ್ಟಿಮೇಟ್ಲಿ ಟೆಕ್ನಾಲಜಿ, ಯೂಸ್ ಆಫ್ ಟೆಕ್ನಾಲಜಿ ಕಾಲಕ್ಕೆ ತಕ್ಕ ಹಾಗೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಬದಲಾಗಿದೆ. ಆದರೆ ಇನ್ಫ್ರಾಸ್ಟ್ರಕ್ಚರ್ ಬೇಕು. ಎಷ್ಟೋ ಕಡೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಅದೊಂದು ಪರ್ಟಿಕ್ಯುಲರ್ ಸ್ಟ್ಯಾಂಡರ್ಡ್ ಆಫ್ ಪ್ರೊಸೀಜರ್ ಇರುತ್ತೆ, SOP ಇರುತ್ತೆ. ಇದೇ ರೀತಿ ನೀವು ಹೀಗೆ ರೆಕಾರ್ಡ್ ಮಾಡಿ ಹೀಗೆ ಸೇವ್ ಮಾಡಿ ಇಟ್ಕೊಳ್ಬೇಕು. ಅದೆಲ್ಲ ಕೂಡ ಒಂದು ಪ್ರೊಸೀಜರ್ಸ್ ಇದೆ. ಅದಿನ್ನು ಟ್ರೈನಿಂಗ್ ಆಗಬೇಕು, ಅಥವಾ ಟ್ರೈನಿಂಗ್ ಆಗಿರಲೂಬಹುದು ಬೈ ದ ಟೈಮ್ ನಾನು ಈ ವಿಡಿಯೋ ರಿಲೀಸ್ ಮಾಡುವಾಗ. ಎಷ್ಟು ಬೇರೆ ಬೇರೆ ಲಾಯರ್ಸ್ ಇರ್ಬೋದು, ಜಡ್ಜಸ್ ಇರ್ಬೋದು, ಪೊಲೀಸ್ ಇರ್ಬೋದು, ಅಥವಾ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಯಾರದನ್ನು ನೋಡ್ಕೊಳ್ತಾರೆ ಅವರೆಲ್ಲರೂ ಕೂಡ ಒಂದು ಎಫೆಕ್ಟಿವ್ ಇನ್ಫ್ರಾಸ್ಟ್ರಕ್ಚರ್ ಬೇಕು, ಪ್ಲಸ್ ಪ್ರಾಪರ್ ನಾಲೆಜ್ ಬೇಕು, ಯಾವ್ಯಾವ ಹಂತದಲ್ಲಿ ಹೇಗೆ ಮಾಡ್ಬೋದು ಅಂತ ಹೇಳುವಂಥದ್ದು. ಅದೆಲ್ಲವೂ ಕೂಡ ದೇ ಆರ್ ಗಿವಿಂಗ್, ಒಂದೊಂದೇ SOPಗಳನ್ನು ನೀಡ್ತಾ ಇದ್ದಾರೆ. ಹಾಗೆ ಅದು ಡೆವಲಪ್ ಆಗ್ತಾ ಹೋಗುತ್ತೆ. ಓಕೆ, ಕೆಲವೊಂದಕ್ಕಂತೂ 5 ವರ್ಷ ಟೈಮ್ ಕೊಟ್ಟಿದ್ದಾರೆ ಸ್ಟೇಟ್ ಗೌರ್ಮೆಂಟು ಅಲ್ಲಿ ಇದನ್ನು ಇನ್ಸ್ಟಿಟ್ಯೂಟ್ನ ಅಡಾಪ್ಟ್ ಮಾಡಿಕೊಂಡು ಮಾಡುವಂಥದ್ದು.